ಪಾಪ ಬಾ ಹೋಗೋಣ. ಹೋಗಿ ಕಲಮ್ಮನ ಹತ್ರ ಮಾತಾಡ್ಕೊಂಡು ಹೇಳಮ್ಮ ನಮಗೆ ಕೊಡಬೇಕು ಅಂತ ಹೇಳಿ ಮಾತಾಡ್ಕೊಂಡು ಬರೋಣ ಬಾ. ನಿಮ್ಮ ಅಪ್ಪಗೆ ಹೇಳ್ದೆ ಅವ್ನು ದರಿದ್ರದನ್ನು ಬರೋಲ್ಲ. ನಿಮ್ಮ ಅಪ್ಪನ ಮಕ್ಕ ನೋಡಿದ್ರೆ ಯಾರು ಕೊಡಲ್ಲ ಹೆಣ್ಣ. ಬಾ ಹೋಗೋಣ. ಹೋಗಿ ಮಾತಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಬರೋಣ ಬಾ. ಕೇಳೋಣ, ನಮಗೆ ಕೊಡೋದಲ್ಲ ಯಾರಿಗೂ ಕೊಡಲ್ಲ ಪಾಪ ಬಾ. ಅವನು ಒಳ್ಳೆನಲ್ಲ ಶಾಂತಮ್ಮನ ಮೊಮ್ಮಗ. ನಿಲ್ಲೋಡು ಆಳೆನೇ ಅದು ಇದು ಆಡಿ ಆಳೆ ಒಂದು 6 ಲಕ್ಷ ದುಡ್ಡು ಸೋತವನಂತೆ. ಅವನಿಗಂತೂ ಕೊಡಲ್ಲ, ಕೊಟ್ಟರೆ ನಿನಗೆ ಕೊಡೋದು. ಬಾ ಹೋಗಿ ಕೇಳೋಣ ನಾವು ಮುಂದಾಗಿ. ಇಲ್ಲೋಡಮ್ಮ, ನಾನು ತುಂಬ ಮನಸಾರ ಇಷ್ಟಪಟ್ಬಿಟ್ಟಿದ್ದೀನಿ ಆ ಹುಡುಗಿನ. ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಆ ಹುಡುಗಿನೇ ಮದುವೆ ಆಗೋದು ಕಣಮ್ಮ. ನಾನು ಆ ಹುಡುಗಿನೇ ಮದುವೆ ಆಗೋದು, ಬೇರೆ ಯಾವ ಹುಡುಗಿನೂ ಮದುವೆ ಆಗೋದಿಲ್ಲ. ನೀನೇನು ಮಾಡ್ತೀಯ ಗೊತ್ತಿಲ್ಲ, ಅವ್ರನ್ನ ಕೇಳಿ ನನಗೆ ನೀನು ಮದುವೆ ಮಾಡಿಸ್ಕೊಡ್ಲೇಬೇಕು. ಸರಿ ಆಯ್ತಪ್ಪ, ಹೋಗಿ ಕೇಳೋಣದಿಲ್ಲ ಏನಂತ. ನಾವೇನು ಅವ್ರನ್ನಿಂದ ಯಾವತ್ತೂ ಏನು ಕೇಳಿಲ್ವಲ್ಲ, ಏನು ಕೊಡ್ರಿ ಅಂತ ಹೇಳಿ ಎಂದು ಕೇಳಿಲ್ಲ. ಹೋಗ್ತಾ ಬತ್ತಾ ಅವ್ರ ಮಂತಕ್ಕೆ ನಾವು ಹೋಗ್ತಾ, ನಮ್ಮ ಮಂತಕ್ಕೆ ಅವ್ರು ಬತ್ತಾ ಸೆನಕ ಇದ್ದಾರೆ. ಹಳೆ ನಮ್ಮ ಮಂತಕ್ಕೇನು ಸ್ಯಾನೆ ಬರಲ್ಲ, ನಾವೇ ಹೋಗ್ತಾ ಬತ್ತಾ ಸೆನಕ ಇದ್ದೀವಿ. ಕೇಳೋಣದಿಲ್ಲ ಬಾ ನೋಡೋಣ. ನಾನು ಹೋಗ್ತಾ ಬತ್ತಾ ಸೆನಕ ಇದ್ದೀನಿ, ಅಲ್ಲಿ ಡ್ರೆಸ್ ಕೊಡ್ಸಿದ್ದೀನಿ, ಏನಾನ ಸೆನಕ್ ನೋಡ್ಕೊಂತೀನಿ, ಹೂವು ಪವ ತಂದು ಮುಡ್ಸಿದ್ದೀನಿ. ದಿನ ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ನಾವು ಹೂವು ಕಟ್ಕೊಡ್ತಿದ್ದೆ, ಹೂವು ಮುಡ್ಕೊಂಡು ಹೋಗಮ್ಮ ಅಂತ ಹೇಳಿ ದಿನ ತಲೆ ಬಾಸ್ತಿದ್ದೆ. ಅವಳು ಹಿಂಗೆ ಹಾಕ್ಯಂತಾಳಲ್ಲ 2 ಕಡೆಗೆ, ನಾನೇ ಅಷ್ಟು ಚೆನ್ನಾಗಿ ಹಾಕ್ತಿದ್ದು. ಡಿಸೈನ್ ಜಡೆ ಎಲ್ಲ ಹಾಕಿದ್ದೀನಿ ನಾನು, ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನನ್ನ ಮೇಲೆ ತುಂಬ ಆಸೆ ಅವಳಿಗೆ, ತುಂಬ ಇಷ್ಟಪಡ್ತಾಳೆ ಹುಡುಗಿ ನನ್ನ. ಶಿಲ್ಪಾಂಟಿ ಅಂತಾಳೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ನಮ್ಮನ್ನು. ಬಾ ಚೆನ್ನಾಗಿ ನೋಡ್ಕೊಂತಾಳೆ, ಅವಳೇ ನಮ್ಮ ಮನೆ ಸರಿಯಾದ ಸೊಸೆ. ಏನಾನ ಕೊಡಲ್ಲ ಅಂದರೆ ಕೊಡಲ್ಲ ಅಂಬಲ್ ಬಾ. ಒಟ್ನಲ್ಲಿ ನಾವು ಇವಾಗಿಂದ ಮಾಡಲ್ಲ ಅಂತಾರೆ. ಇನ್ನು 2 ವರ್ಷ ಬಿಟ್ಟಾಗಲೇ ನನಗೆ ಕೊಡ್ರಿ ಎಂಬಲ್ಲ ಅಷ್ಟೇ. ಇನ್ನು 2 ವರ್ಷ ಆಗಲಿ ಏನು ಕಾದು ಮಾಡ್ಕೊಂಬೋದು. ಇನ್ನು 2 ವರ್ಷ ಬಿಟ್ಟು ನಮಗೆ ಕೊಡ್ರಿ ಎಂಬೋದು. ಮಾಡಲ್ಲ ಅಂಬಲ್ಲ, ಕೊಡಲ್ಲ ಅಂಬಲ್ಲ. ಒಟ್ನಲ್ಲಿ ಇವಾಗ ನಮ್ಮ ಮದುವೆ ಮಾಡಲ್ಲ, ಓದಿಸ್ತೀವಿ ಅಂತಾರೆ. ಕೊಡಲ್ಲ ಅಂತ ಮಾತ್ರ ಅಂಬಲ್ಲ. ನಮ್ಮಂತಾರೆ ಕೊಡಲ್ಲ ಅಂತಾರೆ ಪಾಪ. ನಮ್ಮ ಹುಡುಗ ಘನವಾ ದುಡಿತಾನೆ, ಸೆನಕ ಇದ್ದಾನೆ. ಅವನೇನಂತ ಸೆನಕ್ಕಿಲ್ಲ. ವರ್ಷಿತನ ಮಗ ಮೂಗು ಮುಷ್ಣೆಗೂ ಏನು ಸೆನಕ್ಕಿಲ್ಲ, ಅವನೇನು ಬಡ ಸೆನಕ್ಕಿಲ್ಲ. ಅದಕ್ಕೇನೆ ನಿನಗೆ ಕೊಡ್ದ ಯಾರಿಗೆ ಕೊಡ್ತಾರೆ ಪಾಪ, ಅವ್ನು ಬೇರೆ ಒಳ್ಳೆ ಹುಡುಗ ಅಲ್ಲ. ಅದಕ್ಕೇನೆ ನಮಗೆ ಕೊಟ್ಟೆ ಕೊಡ್ತಾರೆ ಬಾ. ಏನು ಹೆಣ್ಮಕ್ಳಿಲ್ಲ, ಏನಿಲ್ಲ, ಯಾರು ಇಲ್ಲ. ಕಲಮ್ಮ ನಾನೇ ಬರೋಣ ಅಂತಿದ್ದೆ ನಿಮ್ಮ ಅಂತಕ್ಕೆ, ನೀವೇ ಬಂದಿದ್ರ ಅಲ್ಲ. ನಿನ್ನ ಮಗ ಹಿಂಗೆ ಮಾಡೋದು ಸರಿ ಏನಕ್ಕ? ಅದನ್ನೇ ಮಾತಾಡಕ್ಕಂತ ಬಂದ್ವಿ ಕಣಮ್ಮ. ಸಮಾಧಾನದ ಕೂತ್ಕ ಮಾತಾಡೋಣ. ಯಾರು ಹೇಳಿರಮ್ಮ ನಿನಗಾಲೇ ವಿಷಯನ? ಯಾರು ಹೇಳಿಲ್ಲ, ನನ್ನ ಮಗಳೇ ಹೇಳಿದ್ಲು. ಯಾಕೋ ಅಣ್ಣನ ನಗೋದು ನಗಾಡೋದು ದಿನ ನೋಡಿ ಹೊಲ್ಬಿಡೋದು ಹಂಗೆ ಮಾಡುತ್ತೆ ಕಣಮ್ಮ. ನೋಡಮ್ಮ, ನಾನು ಎಲ್ಲೋದ್ರೂ ನನ್ನೇ ಫಾಲೋ ಮಾಡ್ಕೊಂಬರುತ್ತೆ. ನನ್ನ ಕಾಲೇಜಿಂದ ಬಂದರೆ ನಾನು ಬಸ್ ಇಳಿತಾ ಇದ್ರೆ ಅಲ್ಲೇ ಬಸ್ಸಿನ ಹತ್ರ ಬಂದಿರುತ್ತೆ, ಹೋಗ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡಿರ್ತಾರೆ. ನಾನೇನಾದರೂ ಕಾಲೇಜ್ ಹೊರಗಡೆ ಬಂದರೆ ಅಲ್ಲೂ ಬಂದಿರ್ತಾರೆ ಒಂದೊಂದು ದಿನ ಅಂತ ಹೇಳಿ ನನ್ನ ಮಗಳೇ ಹೇಳಿದ್ಲು. ಯಾಕೋ ಹಿಂಗೆ ಮಾಡ್ತೀಯ ನೀನು? ನೋಡಿ ಇವತ್ತೇ ಲಾಸ್ಟ್ ಹೇಳಿರ್ತೀನಿ. ನೀನು ನನ್ನ ಮಗಳನ್ನ ಫಾಲೋ ಮಾಡೋದಾಗಲಿ, ನನ್ನ ಮಗಳ ಹಿಂದೆ ಓಡಾಡೋದಾಗಲಿ ಅದೆಲ್ಲ ಮಾಡಿದ್ರೆ ಸರಿ ಹೋಗೋದಿಲ್ಲ. ನಾನೇ ಬರಬೇಕು ಅಂತಿದ್ದೆ ನಿಮ್ಮ ಮನೆ ಹತ್ರ. ನೀವೇ ಬಂದರೆ ಅಷ್ಟೊಳಗಾಗಿ ನನ್ನ ವಿಷಯ ಗೊತ್ತಾಯ್ತು. ನನ್ನ ಮಗಳ ವಿಷಯ ಹೇಳಿದ್ಲು ನನಗೆಲ್ಲನ. ನನ್ನ ಮಗಳು ಅಂತವಳಲ್ಲ. ಅಂಥದ್ದೇನಾದ್ರೂ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಎರಡು ಈಗಿಂದ ಈಗಲೇ ತೆಗ್ದಾಕ್ಬಿಡು. ಕುತ್ಕಲ್ಲಮ್ಮ, ಅದನ್ನೇ ಮಾತಾಡೋಕೆ ಬಂದಿದ್ದೀನಿ. ಕುತ್ಕ ಇಲ್ಲಿ ಸಮಾಧಾನದಾಗೆ ಕುತ್ಕೊಂಡು ಮಾತಾಡಬೇಕು. ಸುಮ್ಮನೆ ರೇಗಡಿ ಯಾವುದೂ ಆಗಲ್ಲ. ಕುಕ್ಕ ಇಲ್ಲಿ. ಇವನೇನ ನನ್ನ ಮಗಳನ್ನ ಮಾತಾಡ್ಸೋದು? ಇವನೇನೆ. ಅಲ್ಲ ನೋಡಕ್ಕ, ನಿನ್ನ ಮಗ ಯಾಕಕ್ಕ ಹಿಂಗೆ ಮಾಡಬೇಕು? ಅದೇ ಕಲಮ್ಮ, ಇವಾಗ ಅದನ್ನೇ ಮಾತಾಡಕ್ಕೆ ಬಂದಿದ್ದೀವಿ. ನನ್ನ ಮಗ ನಿನ್ನ ಮಗಳನ್ನ ತುಂಬ ಇಷ್ಟಪಟ್ಟವಂತೆ. ನಾನಮ್ಮ ಹುಡುಗಿನೇ ನನ್ನ ಜೀವನದಾಗ ಮದುವೆ ಅಂತ ಆದರೆ ಆ ಹುಡುಗಿನೇ ಆಗೋದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೇ ಒಪ್ಪಿ ಇಬ್ರು ಮದುವೆ ಮಾಡೋಣ ಅಂತೇಳಿ. ನನ್ನ ಮಗ ನಿನ್ನ ಮಗಳನ್ನ ತುಂಬ ಇಷ್ಟಪಟ್ಟಿದ್ದಾನೆ ಕಣ್ಕಲಮ್ಮ. ಮದುವೆ ಎದ್ದೋಗಾಕವು ಆ ಸಿಕ್ಕೆದ್ದೋಗು. ನೋಡಿ ನಮ್ಮ ಮನೆಗೆ ಬರಲೇ ಬಿಡ ನೀನು ಮದುವೆ ಪದುವೆ ಅಂತ ಹೇಳಿ ಬರಂಗಿದ್ರೆ ಸುಮ್ಮನೆ ಆ ಸಿಕ್ಕೆದ್ದೋಗ್ಬಿಡು. ಯಾಕಪ್ಪ ಸಕಲೇಶು ಹಂಗಾಡ್ತಾ ಇದೆಯಾ? ಒಳ್ಳೆ ಮಾತನಾಗೆ ಹೇಳ್ತಾ ಇದ್ದೀನಿ, ಸಮಾಧಾನದಲ್ಲಿ ಕೇಳ್ತಾ ಇದ್ದೀವಿ. ಇವಾಗ ಹುಡುಗರು ಒಪ್ಪಿದ ಮೇಲೆ ಸುಮ್ಮನೆ ಒಪ್ಪಿ ಮದುವೆ ಮಾಡಿಬಿಡ್ಬೇಕು. ಸುಮ್ಮನೆ ಅದು ಇದು ಓಟು ಅವಾಂತರ ಆಗೋದಕ್ಕಿನ ಸುಮ್ಮನೆ ಮದುವೆ ಮಾಡಿದರೆ ಯಾವುದೂ ಇರಲ್ಲ. ಅದಕ್ಕೇ ನಾನು ಹೆಣ್ಣು ಕೆಳಕ್ಕೆ ಬಂದಿದ್ದೀನಿ ನಿಮ್ಮ ಮನೆಗೆ. ನಿನ್ನ ಮಗಳನ್ನ ನನ್ನ ಮಗುಗೆ ಕೊಟ್ಟು ಮದುವೆ ಮಾಡಿಕೊಡ್ರಿ. ಮದುವೆ ಮಾಡೋಣ ಅಕ್ಕ. ನಾವಂತೂ ಇವಾಗ ಸದ್ಯಕ್ಕೆ ಇನ್ನೂ ಮದುವೆ ಮಾಡೋದಿಲ್ಲ. ಇಲ್ಲೋಡಿ ಹೇಳ್ತಾ ಇದ್ದೀನಿ, ನಾವಿನ್ನೂ ಮದುವೆ ಅಂತ ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ನನ್ನ ಮಗಳು ಮದುವೆ ಮಾಡಬೇಕು ಅಂತ ಇರೋಳ ಮಗಳು ನಾವು ಚೆನ್ನಾಗಿ ಓದಿಸ್ಬೇಕು. ನನ್ನ ಬಾಳು ನನ್ನ ಮಗಳಿಗೆ ಬರಬಾರ್ದು, ನನ್ನಂಥ ಕಷ್ಟ ನನ್ನ ಮಗಳಿಗೆ ಬರಬಾರ್ದು. ನನ್ನ ಗಂಡ ಇಲ್ದಲೆ ನಾನು ಎಷ್ಟು ಅಂದಿದ್ದೀನಿ. ಮುಂದೆ ನಾಳೆ ಹೊತ್ನಾಗ ಅಳುವ ಅಂಥ ಪರಿಸ್ಥಿತಿ ಬಂದರೂ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡಿದ್ರೆ ಎಲ್ಲೋ ದುಡ್ಕೊಂಡು ತಿಂತಾಳೆ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಅವಳನ್ನ ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ದೀನಿ. ನಾನು ಈಗಲೇ ಮದುವೆ ಮಾಡೋದಕ್ಕಂತ ತಯಾರಿಲ್ಲ. ನಾನು ಅವಳಿಗೆ ಇಲ್ಲೋಡು ಕೆಲಸ ಸಿಗೋವರೆಗೂ ಓದಿಸ್ಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅವಳು ಓದಬೇಕು ಚೆನ್ನಾಗಿ ಅಂತ ನಾನು ಓದಿಸ್ತಾ ಇದ್ದೀನಿ. ನಾವಂತೂ ಮದುವೆ ಮಾಡೋದಿಲ್ಲ. ಇನ್ನೂ ಎಷ್ಟು ವರ್ಷ ಆಗುತ್ತೋ ನಾವು ಮದುವೆ ಮಾಡೋದಿಲ್ಲ. ನಾವಿನ್ನೂ ಮದುವೆ ಸುದ್ದಿಗೆ ಹೋಗಿಲ್ಲ. ನೀವು ಮದುವೆ ಸುದ್ದಿ ಎಲ್ಲ ಎತ್ಕೊಂಡು ಇಲ್ಲಿ ಬರಬೇಡ್ರಿ. ನಮ್ಮ ಮನೆ ಬಾಗಿಲಿಗೆ ಏನು ಕೊಡ್ರಿ ಅಂತ ಆಗಲಿ, ಮದುವೆ ಮಾಡಿಕೊಡ್ರಿ ಹಂಗೆ ಹಿಂಗೆ ಏನೇನೋ ಕೇಳ್ಕೊಂಡು ಇಲ್ಲಿ ಬರೋಕ್ಕೆ ಹೋಗಬೇಡಿ.
ಅಲ್ಲ ನೀವು ಯಾವಾಗನ ಮಾಡ್ರಿ ಇನ್ನೂ 2 ವರ್ಷ ಬಿಟ್ಟಾಗ್ಲಿ ಹೇಳು ತೀರಾ ಓದಿಸ್ರಿ ಓದ್ಸಕ್ಕೆ ನಾವೇ ಬೇಡ ಅಂಬಲ್ತೀರ ನಾವೇ ಓದಿಸ್ತೀವಿ ಅಮ್ಮ ಹೆಣ್ಣು ಕೊಟ್ಟು ಮದುವೆ ಮಾಡೀನಿ ನಾವೇ ಓದಿಸ್ತೀವಿ ನಾವು ಓದಿಸ್ತೀವಿ ಅಯ್ಯೋ ಇಂಥವೆಲ್ಲ ನೋಡಿದ್ದೀನಿ ಅಕ್ಕ ಎಲ್ಲೋ ನಾವಂತ ಇವಾಗ ಅಕ್ಕ ಏನು ಕೊಡೋದು ಇಲ್ಲ ಮದುವೆ ಮಾಡೋದು ಇಲ್ಲ ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳೋದು ಇಲ್ಲ ಅದೇನಾಗುತ್ತೋ ಅವಳು ಮುಂದಿನ ಅವಳು ಹಣೆ ಬರ್ದಾಗ ಇವಾಗ ಸದ್ಯಕ್ಕಂತೂ ನಾವು ಮದುವೆ ಮಾಡೋದಿಲ್ಲ ನಾವು ಓದಿಸ್ತೀವಿ ಅಷ್ಟೇ. ಅಲ್ಲ ಕಣಕ್ಕ ನಾವು ಓದಿಸ್ತೀವಿ ಅಂತ ಹೇಳ್ತಾ ಇದೀವಿ ಹೆಣ್ಣು ಕೇಳಕ್ಕೆ ಬಂದಿದ್ನಿ ಅಂತೀ ಅಲ್ಲಕ್ಕ. ಅಲ್ಲ ಕಣಮ್ಮ ಕಲ ನೀನು ಯಾವಾಗನ ಮದುವೆ ಮಾಡು ಅಗ್ರಿಮೆಂಟ್ ಮಾಡಿಕೊಡು ನೀನು ನನ್ನ ಮಗುಗೇನೆ ಕೊಡಬೇಕು ನಮ್ಮ ಮಗುಗೆ ಕೊಟ್ಟು ನಿಮ್ಮ ಬೇರೆ ಕಡೆಗೆ ಎಲ್ಲೂ ಕೊಡಂಗಿಲ್ಲ ಅದಕ್ಕಾಗಿನ ಇವಾಗ ನನ್ನ ಮಗು ಕೊಟ್ಟು ಮದುವೆ ಮಾಡಿದ್ರೆ ನಾವು ಚೆನ್ನಾಗಿ ಇಕ್ಕೆಂಬ್ತಿ ಕಣಮ್ಮ ನಾನು ಆಗ ಅವ್ನು ಶಾಂತಮ್ಮನ ಮೊಮ್ಮಗ ಬಂದು ಅವನು ನಾನು ಇಷ್ಟಪಟ್ಟಿದ್ದೀನಿ ಅಂತಿದ್ದ ಅವನಿಗೆ ಕೊಡಬೇಡ ಅವನು 6 ಲಕ್ಷ ದುಡ್ಡು ಕಳ್ದವನಂತಿ ಅವನು ಎಲ್ಲ ನಾನು ಹುಡುಗರ ಜೊತೆಗೆಲ್ಲ ಆಟ ಆಡ್ಕೊಂಡು ನಮ್ಮ ಹುಡುಗ ಇಲ್ಲೋಡು ನಮ್ಮ ಹುಡುಗರು ಎಂತಾರಂತ ನನಗೆ ಗೊತ್ತೈತಿ ನಮ್ಮ ದೊಡ್ಡ ಹುಡುಗನೂ ಹಂಗೆ ನಮ್ಮ ಸಣ್ಣ ಹುಡುಗನೂ ಹಂಗೇನೆ ಭಾಳ ಒಳ್ಳೆ ಹುಡುಗರು ನಮ್ಮವರು 1 ರೂಪಾಯಿ ಹಿಂಗೆ ಸಾಲ ಮಾಡಿಲ್ಲ ಎಲ್ಲಿ ಒಬ್ರು ತಗಿಂತಾರೆ ನಮ್ಮ ಹುಡುಗರು ಅಂತ ಬೆಳ್ಳಿ ಇಕ್ಸ್ಕೊಂಡಿಲ್ಲ ಗೊತ್ತೇ ನಮ್ಮ ಹುಡುಗರು ಅಂಥ ಹುಡುಗರು ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು ಇವತ್ತು ನಮ್ಮ ಹುಡುಗರು ಹೆಂಗೆ ಅಂತ ನಮಗೆ ಗೊತ್ತೈತಿ ಇವಾಗ ಸುಮ್ಮನೆ ನೀನು ನಮ್ಮ ಹುಡುಗ ಕೊಟ್ಟರೆ ನಿನ್ನ ಮಗಳು ಭಾಳ ಚೆನ್ನಾಗಿರ್ತಾಳೆ ನೀನು ಇವಾಗ ಮದುವೆ ಮಾಡ್ದಿದ್ರೊಟ್ಟೆ ನೀನು ಯಾವಾಗನ ಮಾಡು ಮುಂದೆ ಒಟ್ಟಿನಲ್ಲಿ ಅಗ್ರಿಮೆಂಟ್ ಮಾಡಿಕೊಡು ಕೊಡ್ತೀನಿ ನಿನ್ನ ಮಗುಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಡು. ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ ನಿನ್ನ ಮಗ ನನ್ನ ಮಗಳನ್ನ ಇಷ್ಟಪಡ್ತಾ ಇದ್ದಾನೆ ನನ್ನ ಮಗಳೇನು ನಿನ್ನ ಮಗನ ಇಷ್ಟಪಡ್ತಾ ಇಲ್ಲ ನಾನು ನಿನಗೆ ಇವತ್ತು ಅಗ್ರಿಮೆಂಟ್ ಮಾಡಿಕೊಡ್ಬೋದು ನಾಳೆ ಹೊತ್ತಿನಾಗ ಅವಳು ಕಾಲೇಜಿಗೆ ಹೋಗ್ತಿರ್ತಾಳೆ ಅಲ್ಲಿ ಯಾರನ್ನಾದ್ರೂ ಇಷ್ಟಪಟ್ಟು ಅವಳು ಮದುವೆ ಆದರೆ ನಾನು ನಿನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು ಅದು ಹೆಂಗೆ ಅಗ್ರಿಮೆಂಟ್ ಮಾಡ್ಕೊಡೋಕ್ಕಾಗುತ್ತೆ ಇದೇನೇನೇ ನನ್ನ ಮನೇನಾ ಇದೇನೇನು ಲೋನಾ ಇದೇನೇನು ಬಿಡಪ್ಪ ಸೈಟಾ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡೋಕ್ಕೆ ಬಿಡು ಯಾವತ್ತಿದ್ರು ಕೊಡ್ತೀನಿ ಅನ್ನೋಕ್ಕೆ ಇದು ಹೇಳೋಕ್ಕಾಗಲ್ಲಕ್ಕ ಹೆಂಗೆ ಬರುತ್ತೆ ಅಂತ ನಾನಂತೂ ಕೊಡೋಕ್ಕಾಗಲ್ಲ ಯಾವ ಅಗ್ರಿಮೆಂಟನ್ನು ಮಾಡ್ಕೊಡೋಕ್ಕಾಗಲ್ಲ ಏನೇ ಅಗ್ರಿಮೆಂಟ್ ಮಾಡ್ಕೊಡು ಅಂತ ಕೇಳ್ತಾ ಇದೆಯಲ್ಲಕ್ಕ ನಿನಗೆ ಹೆಂಗೆ ತಿಳಿತೈತಕ್ಕ ನಿನಗೆ ಅಲ್ಲ ಇವಾಗ ಹೆಂಗೆ ತಿಳಿತೈತೆ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡು ಅಂತ ಕೇಳ್ತೈತಲ್ಲ ಅಲ್ಲ ಅಗ್ರಿಮೆಂಟ್ ಅದು ಹೆಂಗೆ ಮಾಡ್ಕೊಡ್ತಾರಕ್ಕ ನಿನಗೆ ಹೆಂಗೆ ತಿಳಿಯಲಾಗಿದ್ದು ಬಂದು ಕೇಳ್ತಿದ್ದೆ ಅಲ್ಲ ಏನು ಕೊಡೋದು ಅಗ್ರಿಮೆಂಟ್ ಮಾಡಿಕೊಡು ಅಂತೆಲ್ಲಕ್ಕ ನೀನು ಈಗಲೇ ಇಷ್ಟೊಂದು ಲೆಕ್ಕ ಹಾಕಿ ಅಗ್ರಿಮೆಂಟ್ ಮಾಡಿಕೊಡು ಅಂತ ಕೇಳೋಳು ಮುಂದೆ ನನ್ನ ಮಗಳನ್ನ ಕೊಟ್ಟಾಗ ಇನ್ನೂ ಏನು ಕೇಳ್ಬೋದು ನೀನು ಹಂಗಲ್ಲ ನೀವು ಸುಮ್ಮನೆ ಬೇರೆ ಕಡೆ ಕೊಡ್ತೀರಾ ಅಂತ ನಮಗೆ ಕೊಟ್ಟು ಮದುವೆ ಮಾಡಿಕೊಡ್ರಿ ನೀವು ಯಾವಾಗಾನ ಮದುವೆ ಮಾಡಿರಿ ನಮ್ಮ ಹುಡುಗಂಗೆ ಕೊಡ್ರಿ ಅಂತ ಅಷ್ಟೇ ನಾನು ಏನು ಕೇಳಕ್ಕೆ ಬಂದಿರೋದು ಇಲ್ಲಕ್ಕ ಹೇಳ್ತಾ ಇದ್ದೀನಿ ನಾನು ಅಗ್ರಿಮೆಂಟನ್ನು ಮಾಡ್ಕೊಡೋಕ್ಕಾಗಲ್ಲ ಹೆಣ್ಣು ಕೊಡೋಕ್ಕಾಗಲ್ಲ ನಮ್ಮ ಮುಂದಾಗಲೇ ಯಾರಿಗೂ ಮಾತು ಕೊಡಲ್ಲ ನಾವೇನು ನಮ್ಮ ಮಗಳನ್ನ ಓದಿಸ್ಬೇಕು ಅವಳು ಚೆನ್ನಾಗಿ ಓದ್ತಾಳೆ ನಾವು ಓದಿಸ್ಬೇಕು ಅನ್ನೋದು ಅಷ್ಟೇ ನಮ್ಮ ತಲೆಯಾಗಿರೋದು ನಾವು ಯಾರಿಗೂ ಮಾತು ಕೊಡೋಕ್ಕಾಗಲ್ಲ ಮುಂದೆ ಅದು ಏನಾಗುತ್ತೋ ಏನೋ ಅಗ್ರಿಮೆಂಟ್ ಮಾಡ್ಕೊಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಮುಂದೆ ಅದು ಯಾರು ಅವಳು ಹಣೆ ಬರ್ದಾಗ ಏನಾಯ್ತೋ ಅದು ಆಗುತ್ತೆ ನಾವಂತೂ ಈಗಲೇ ನಾವು ಇಂಥವ್ರಿಗೆ ಕೊಡ್ತೀವಿ ಹಿಂಗೆ ಮಾಡ್ತೀವಿ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ಕಣಕ್ಕ ಅಗ್ರಿಮೆಂಟನ್ನು ಮಾಡ್ಕೊಡೋಕ್ಕಾಗಲ್ಲ ಅಲ್ಲ ನೀನು ಅಗ್ರಿಮೆಂಟ್ ಮಾಡ್ಕೊಂಡು ಕೊಡು ಅಂತ ಕೇಳ್ತಾ ಇದೆಯಲ್ಲಕ್ಕ ಅಗ್ರಿಮೆಂಟ್ ಯಾರನ್ನ ಮಾಡಿಕೊಡ್ತಾರೆ ಇಲ್ಲಮ್ಮ ಕೊಡೋದಿಲ್ಲ ನಾವೇನು ನಾವಂತೂ ಸದ್ಯಕ್ಕೆ ಮುಂದೆ ತಿನ್ನ ಅವಳೆಲ್ಲ ಓದಿ ಕೆಲಸ ಸಿಕ್ಕಿದ್ದಾದ್ಮೇಲೆ ಅವಾಗ ಒಂದು ತಡಿ ಬಂದು ಕೇಳ್ರಿ ಅವಾಗ ನೋಡ್ಕೊಮ್ಮ ನಾನು ಇವಾಗಂತೂ ಕೊಡೋಕ್ಕಾಗಲ್ಲ ನಾನು ಅಗ್ರಿಮೆಂಟನ್ನು ಮಾಡ್ಕೊಡಲ್ಲ ನಾನು ಮುಂದಾಗ ಯಾರಿಗೂ ಹೇಳೋದೇ ಇಲ್ಲ ನಾನು ಅಷ್ಟೇ ನನ್ನ ಮಗಳನ್ನ ನಾನು ಓದಿಸ್ತೀನಿ ನನ್ನ ಕಷ್ಟ ನನ್ನ ಮಗಳಿಗೆ ಬರೋದು ಬೇಡ ನಾನು ಏನು ನನ್ನ ಮಗಳು ಏನು ಬೇಡ ನಾಳೆ ಹೊತ್ತಿನಾಗ ನನ್ನ ಗಂಡ ಬಿಸಾಕ್ ಹೋದ್ರೂ ಅವಳು ದುಡ್ಕೊಂಡು ತಿಂತೀನಿ ಎಂಬ ಥರ ಇರಬೇಕು ನನ್ನ ಗಂಡ ಬಿಟ್ಟದಾಗ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಅದೇ ಒಂದಿಷ್ಟು ನನಗೆ ವಿದ್ಯೆ ಇದ್ದಿದ್ದು ಎಲ್ಲಾದರೂ ಒಂದು ಕೆಲಸ ಇದ್ದಿದ್ರೆ ನಾನು ದುಡ್ಕೊಂಡು ತಿಂತಿದ್ದೆ ಇವತ್ತು ಅದಕ್ಕೋಸ್ಕರ ನಾನು ಓದಿಸ್ತಾ ಇದ್ದೀನಿ ನನ್ನ ಮಗಳನ್ನ ನಾನು ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಬಿಲ್ಕುಲ್ ಕೊಡೋದಿಲ್ಲ. ಅಲ್ಲ ನಾನು ನಿನ್ನ ಮಗಳನ್ನ ತುಂಬ ಇಷ್ಟಪಟ್ಟಿದ್ದೀನಿ ಕಣಕ್ಕ. ಅಯ್ಯೋ ನೀನು ಇಷ್ಟಪಟ್ಟಿದ್ರೆ ನಮ್ಮ ಆಸೆ ಎಲ್ಲ ನೀನು ಇಷ್ಟಪಟ್ಟಿದ್ದಿ ಅಂತೇಳಿ ನಮ್ಮ ಆಸೆ ಎಲ್ಲ ನಿರಾಸೆ ಮಾಡೋದಕ್ಕಾಗೋದಿಲ್ಲ ಕಣೋ ಅದೆಲ್ಲ ನಿನ್ನ ಮನಸ್ಸಿಂದ ತೆಗ್ದಾಕ ಇವತ್ತೇ ಲಾಸ್ಟ್ ನೋಡಿ ನನ್ನ ಮಗಳನ್ನೇನೋ ನೀನು ಹೋಗಿ ಮಾತಾಡ್ಸಿದ್ಯಾ ನನ್ನ ಮಗಳು ನೋಡಿ ಏನಾನು ಅಲ್ಕಿರ್ದಿದ್ಯಾ ಅಂದ್ರೆ ನೋಡು ಏನಿಲ್ಲ ನನ್ನ ಮಗನೇ ನಾವು ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನಿರಬೇಕು ಅಲ್ಲಿವರೆಗೂ ನಾವು ಮದುವೆ ಮಾಡೋವರೆಗೂ ಸುಮ್ಮನಿರಬೇಕು ಬೇಕಾ ಬೇರೆ ಹುಡುಗಿ ನ್ಯಾವಳನ್ನ ನೋಡಿ ಆಗು ನಿನಗೆ ಈಗಲೇ ಮದುವೆ ಬೇಕಿರೋನು ಅಷ್ಟೇನೆ ಮುಂದೆ ನಾವು ಅಗ್ರಿಮೆಂಟ್ ಮಾಡ್ಕೊಡೋದು ಇಲ್ಲ ನಾವು ಕೊಡ್ತೀವಿ ಮುಂದಕ್ಕೆ ಅಂತ ಹೇಳೋದು ಇಲ್ಲ ಏನಿಲ್ಲ ನೀ ಬೇಕಾ ಆಗು ನನ್ನ ಮಗಳು ಸುದ್ದಿಗೆ ಏನಾದರೂ ಹೋಗಿದೆಯಾ ಅಂದ್ರೆ ಗ್ರಾಚಾರ ನೆಟ್ಕಿರೋದಿಲ್ಲ ನೋಡಿ ಹೇಳಿರ್ತೀನಿ ಏನಿರ್ ಪಾಪ ಇವೆಲ್ಲ ಬಿಟ್ಬಿಡ್ಬೇಕು ಅವೆಲ್ಲ ನೀನು ಮಾಡಂಗಿಲ್ಲ ನನ್ನ ಮಗಳು ತಂಟೆ ಹೋಗಂಗಿಲ್ಲ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ ಸರಿ ಬಿಡು ಆಯಿತು ಯಾಕೆ ಹಂಗಾಡ್ತೀಯಾ ಬಿಡು ಸಿಟ್ಟಾಗ್ಬೇಡ ನನ್ನೆಲ್ಲ ಹೇಳ್ತು ನನ್ನ ಮಗುಗೆ ಅವನು ತುಂಬ ಇಷ್ಟಪಟ್ಟ ಅನ್ಕಣೆ ಅದಕ್ಕಾಗಿನ ಅವನು ಇಷ್ಟಪಟ್ಟಿರೋದು ಕೇಳ್ದೆ ನಾನೆಲ್ಲ ಹೇಳ್ತೀನಿ ಸುಮ್ಕಿರು ಅಲ್ಲ ಅಗ್ರಿಮೆಂಟ್ ಮಾಡ್ಕೊಡು ಅಂತ ಬಂದವಳಲ್ಲ ಈ ಅಮ್ಮ ನನಗೆ ಗೊತ್ತಾಯ್ತು ನನ್ನ ಮಗಳೇ ಹೇಳ್ತೀವಿ ವಿಷಯ ನಾಮ ನೋಡಮ್ಮ ಹಿಂಗೆ ಆಯಿತು ಅಂತ ನನ್ನ ಮಗಳು ಎಂಥವಳು ಅಂದರೆ ನಿಜವಾಗ್ಲೂ ಯಾರನ್ನೂ ಕಣ್ಣೇ ಸಮೇತ ನೋಡಲ್ಲ ಅವಳು ಯಾರನ್ನೂ ಇಷ್ಟಪಡೋದಿಲ್ಲ ಅವಳಂಥ ಕೆಲಸ ಮಾಡೋ ಅಂಥವಳಲ್ಲ ನಾನು ಅದೇ ದಿನ ಹೇಳಿ ಕಳ್ಸೋದು ಇಲ್ಲಡಮ್ಮ ದಿನ ಹಿಂಗೆ ಮಾಡಬೇಡ ಅಂತ ಹೇಳಿ ನಾನು ದಿನ ಅದನ್ನೇ ಹೇಳಿ ಕಳಿಸ್ತಿದ್ದು ಇವತ್ತು ಹಂಗೆ ಹೇಳಿದೆ ಒಬ್ರು ತಂಟೆ ಸವಾಸಕ್ಕೆ ಹೋಗ್ಬೇಡ ಕಣಮ್ಮ ನೀನು ಓದು ಏನೈತಿ ಅದು ನೋಡ್ಕೊಂಡಿರಮ್ಮ ಅಂತ ಅವಳು ಇವತ್ತು ಅಮ್ಮ ಹಿಂಗೆ ಆತು ಕಣಮ್ಮ ಅಂತೇಳಿ ಇವಾಗ ನಡೆದಿರೋದೆಲ್ಲ ಹೇಳ್ತಾಳೆ ನನ್ನ ಮಗಳು ಎಲ್ಲ ಹೇಳ್ದಾಗ ಅಮ್ಮ ಅಗ್ರಿಮೆಂಟ್ ಮಾಡ್ಕೊಡ್ರಿ ಅಂತ ಕೇಳಕ್ಕೆ ಬಂದವಳು ಅದಕ್ಕೆ ನಾವು ಮುಂದೆ ಇಂಥವ್ರಿಗೆ ಕೊಡ್ತೀವಿ ಅಂತೇಳಿ ಹೇಳಲ್ಲ ಅಗ್ರಿಮೆಂಟ್ ಮಾಡ್ತೀವಿ ಅಂತೇಳಿ ಹೇಳಲ್ಲ ನಾವು ಓದಿಸ್ತೀವಿ ನಾವು ಸದ್ಯಕ್ಕೆ ಇವಾಗ ಯಾರಿಗೂ ನಾವು ಯಾತು ಹೇಳಲ್ಲ ಅಂತೇಳಿ ಖಂಡಿತವಾಗಿ ಹೆಣ್ಣಿನ ಸುದ್ದಿ ಮಾತ್ರ ನಾವು ಯಾರಿಗೂ ಯಾತು ಹೇಳಲ್ಲ ಅಂತ ಹೇಳಿದ್ದೀನಿ ಅಷ್ಟೇ
ನೋಡ್ತಾ ಇರ್ರಿ ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.